ಹಲೋ ಬೆಸ್ಟೀಸ್, ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿ ಸ್ಟೋರಿ ಲೈನ್. ಇವತ್ತು ನಾನು ರೀಸೆಂಟಾಗಿ ರಿಲೀಸ್ ಆಗಿರುವಂಥ ಡಿಯರ್ ಅನ್ನೋ ಮೂವಿನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಮೂವಿ ಅಂತೂ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ಮೂವಿನಲ್ಲಿ ಬರೋ ಕ್ಯಾರೆಕ್ಟರ್ಸ್ ಪ್ರಕಾರ ಹೀರೋಯಿನಿಗೆ ಗೊರಕೆ ಹೊಡೆಯುವಂಥ ಅಭ್ಯಾಸ ಇರುತ್ತೆ. ಈ ಅಭ್ಯಾಸದಿಂದ ಅವರು ಯಾವುದೆಲ್ಲ ಪ್ರಾಬ್ಲಮ್ನ ಫೇಸ್ ಮಾಡಬೇಕಾಗತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ಇನ್ಯಾಕೆ ತಡ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಬಿಗಿನ್ ದ ವಿಡಿಯೋ. ಮೂವಿ ಸ್ಟಾರ್ಟಿಂಗ್ನಲ್ಲಿ ಈ ಚಿತ್ರದ ಮೇನ್ ಕ್ಯಾರೆಕ್ಟರ್ ಆದ ಅರ್ಜುನನ ತಾಯಿ ಲಕ್ಕುನ ನೋಡ್ತೀವಿ. ಅವತ್ತಿನ ದಿವಸ ಅವ್ರ ಹಸ್ಬೆಂಡ್ನ ಬರ್ತ್ಡೇ ಇರೋದ್ರಿಂದ ಅವ್ರ ಸೊಸೆ ಕಲ್ಪನಾನ್ನ ಕರೆದು ಮನೆಯಲ್ಲಿ ಸ್ವೀಟ್ ಮಾಡು ಅಂತ ಹೇಳ್ತಾರೆ. ಹಾಗೆ ಡೈನಿಂಗ್ ಟೇಬಲ್ನಲ್ಲಿ ತಿಂಡಿ ತಿನ್ನೋವಾಗ ಅವ್ರ ದೊಡ್ಡ ಮಗ ಸರ್ವಣ ಇವತ್ತೇನು ವಿಶೇಷ ಸ್ವೀಟ್ ಮಾಡಿದಿರಲ್ಲ ಅಂತ ಕೇಳೋವಾಗ ನನಗೆ ತಿನ್ನಬೇಕು ಅನ್ನಿಸ್ತು, ಅದಕ್ಕೆ ಮಾಡಿಸ್ದೆ ಅಷ್ಟೇ ಅಂತ ಅರ್ಜುನನ ತಾಯಿ ಲಕ್ಕು ಹೇಳ್ತಾರೆ. ಸೊ ಅವ್ರು ಈ ರೀತಿ ಹೇಳೋಕ್ಕೂ ಕೂಡ ತುಂಬಾನೇ ಕಾರಣಗಳಿವೆ. ಅದೇನು ಅನ್ನೋದನ್ನ ನಾವು ಮುಂದೆ ತಿಳ್ಕೊಳ್ಳೋಣ. ಹಾಗೆ ಅವ್ರ ದೊಡ್ಡ ಮಗ ಸರ್ವಣನ ಬಗ್ಗೆ ಹೇಳಬೇಕು ಅಂತಂದ್ರೆ ಅವ್ರದ್ದೇ ಆದಂತ ಒಂದು ಸ್ವಂತ ಫ್ಯಾಕ್ಟ್ರಿನ ನಡೆಸ್ತಾ ಇರ್ತಾರೆ. ಹಾಗೇನೆ ತುಂಬಾ ಚಿಕ್ಕ ವಯಸ್ಸಿಂದನೂ ಕೂಡ ಮನೆ ಜವಾಬ್ದಾರಿ ಹೊತ್ಕೊಂಡಿದ್ರಿಂದ ವೆರಿ ಸ್ಟ್ರಿಕ್ಟ್ ಪರ್ಸನ್ ಆಗಿರ್ತಾರೆ. ಹಾಗೇನೆ ಅವ್ರು ಹಾಕಿದ ಗೆರೆನ ಯಾರು ದಾಟಬಾರದು ಅನ್ನೋದು ಕೂಡ ಅವ್ರಿಗೆ ಯಾವಾಗ್ಲೂ ಇರುತ್ತೆ. ಹಾಗೆ ಅವ್ರ ಹೆಂಡತಿ ಬಗ್ಗೆ ಹೇಳಬೇಕು ಅಂತಂದರೆ ಅವರೊಂದು ಸ್ಟೋರಿ ಬರೆದಿರ್ತಾರೆ. ಆ ಸ್ಟೋರಿನ ಪಬ್ಲಿಷ್ ಮಾಡಲಿಕ್ಕೋಸ್ಕರ ಅವ್ರ ಹಸ್ಬೆಂಡ್ನ ವಿಚಾರಿಸೋವಾಗ ಸರಿ ಆ ಸ್ಟೋರಿ ಓದಿ ಪಬ್ಲಿಷ್ ಮಾಡಿಸಿದ್ರೆ ಆಯಿತು ಬಿಡು ಅಂತ ಹೇಳ್ತಾರೆ. ಹಾಗೆಯೇ ಅವ್ರಿಗೊಬ್ಬ ತಮ್ಮ ಇರ್ತಾನೆ, ಅವರೇನೆ ಈ ಚಿತ್ರದ ಹೀರೋ ಅರ್ಜುನ್. ಅವನಿಗೆ ಸದ್ಯಕ್ಕೆ ಹುಡುಗಿ ನೋಡಿರ್ತಾರೆ. ಇದಕ್ಕೆ ಕಲ್ಪನಾ, ಸೊ ನಿಮ್ಮ ತಮ್ಮನಿಗೆ ಸದ್ಯಕ್ಕೆ ಮದುವೆ ಇಷ್ಟ ಇಲ್ವಂತೆ ಅನ್ನೋವಾಗ ನಿನ್ನ ಕೆಲಸ ಏನು, ಅದನ್ನು ಮಾತ್ರ ಮಾಡು ಅಂತ ಹೇಳ್ತಾರೆ. ಹಾಗೆ ಕಲ್ಪನನ ಬಗ್ಗೆ ಹೇಳಬೇಕು ಅಂತಂದರೆ ಗಂಡ ಗೆರೆ ಹಾಕಿ ದಾಟಬೇಡ ಅಂತಂದರೆ ಅಪ್ಪಿತಪ್ಪಿ ಕೂಡ ದಾಟ್ತಾ ಇರೋದಿಲ್ಲ. ಹಾಗೆ ನಾವು ನೆಕ್ಸ್ಟು ಈ ಚಿತ್ರದ ಮತ್ತೊಂದು ಮೇನ್ ಕ್ಯಾರೆಕ್ಟರ್ ಆದ ದೀಪಿಕಾ ಅವ್ರ ತಂದೆ ರಾಘು ಹಾಗೆ ವಸುನ ನೋಡ್ತೀವಿ. ದೀಪಿಕಾಗೆ ಹುಡುಗ ನೋಡಲಿಕ್ಕೆ ಅವತ್ತಿನ ದಿವಸ ಬರ್ತಾ ಇರ್ತಾರೆ. ಈಗಾಗಲೇ ದೀಪಿಕಾನ ತುಂಬ ಜನ ಹುಡುಗರು ಬಂದು ನೋಡ್ಕೊಂಡು ಹೋಗಿರ್ತಾರೆ. ಆದರೆ ಎಲ್ಲ ಹುಡುಗರಿಗೂ ಕೂಡ ನನಗೆ ಗೊರಕೆ ಹೊಡೆಯೋ ಅಭ್ಯಾಸ ಇದೆ ಅಂತ ಜೆನ್ಯೂನ್ ಆಗಿ ದೀಪಿಕಾ ಹೇಳ್ಕೊಳ್ತಾ ಇರ್ತಾರೆ. ಸೊ ಇದನ್ನ ಕೇಳಿಸ್ಕೊಳ್ತಿದ್ದಂಗೆ ನೋಡಕ್ ಬಂದಿದ್ದಂಥ ಹುಡುಗ ಅವ್ರ ಮನೆಯಿಂದ ಕೆಟ್ಟ ಮುರ್ಕೊಂಡು ಓಡೋಗಿರ್ತಾರೆ. ಹಾಗೆ ನಮಗೆ ನೆಕ್ಸ್ಟು ಈ ಚಿತ್ರದ ಮೇನ್ ಕ್ಯಾರೆಕ್ಟರ್ ಆದ ಅರ್ಜುನನ್ನೇ ತೋರಿಸ್ತಾರೆ. ಅರ್ಜುನ ಮಲ್ಕೊಂಡು ನಿದ್ದೆ ಮಾಡೋವಾಗ ಆಕಸ್ಮಿಕವಾಗಿ ಅವನ ಬೆಡ್ ಪಕ್ಕದಲ್ಲಿದ್ದಂಥ ಒಂದು ಪೆನ್ಸಿಲ್ ಕೆಳಗೆ ಬಿದ್ದಿದ್ರಿಂದ ಅರ್ಜುನನ್ಗೆ ಎಚ್ಚರ ಆಗೋಗ್ಬಿಡುತ್ತೆ. ಸೊ ಇದರಿಂದ ಗೊತ್ತಾಗೋದೇನು ಅಂತಂದರೆ ಅರ್ಜುನನ್ಗೆ ಚಿಕ್ಕ ಸೌಂಡು ಕೂಡ ತುಂಬಾನೇ ಡಿಸ್ಟರ್ಬ್ ಮಾಡ್ತಿರತ್ತೆ ಅನ್ನೋ ವಿಚಾರ ಗೊತ್ತಾಗತ್ತೆ. ಹಾಗೆಯೇ ಅರ್ಜುನನ ಬಗ್ಗೆ ಹೇಳಬೇಕು ಅಂತಂದ್ರೆ ಅರ್ಜುನನ ಅಣ್ಣ ಸರ್ವಣ ಮದುವೆನ ಫಿಕ್ಸ್ ಮಾಡ್ಕೊಂಡು ಬಂದಿರ್ತಾರೆ. ತಮ್ಮನ ಹತ್ರ ಹೇಳ್ದಾಗ್ಲೂ ಕೂಡ ಅದನ್ನ ಅಪೋಸ್ ಮಾಡೋದಿಲ್ಲ. ಇವರು ಕೂಡ ಅಣ್ಣ ಹಾಕಿದ ಗೆರೆನ ದಾಟ್ತಾ ಇರೋದಿಲ್ಲ. ಅವ್ರ ಅಣ್ಣ ಅಷ್ಟು ಸ್ಟ್ರಿಕ್ಟ್ ಆಗಿರ್ತಾರೆ. ಆದ್ರೆ ಅರ್ಜುನನ್ಗೆ ಸದ್ಯಕ್ಕೆ ಮದುವೆ ಆಗೋದು ಇಷ್ಟ ಇರೋದಿಲ್ಲ. ಯಾಕೆ ಅಂತಂದ್ರೆ ಅವ್ರಿಗೆ ಒಂದು ಡ್ರೀಮ್ ಇರುತ್ತೆ, ABS ಅನ್ನೋ ನ್ಯೂಸ್ ಚಾನಲ್ ಅಲ್ಲಿ ವರ್ಕ್ ಮಾಡಬೇಕು ಅಂತ. ಆಲ್ರೆಡಿ ಅರ್ಜುನ್ QTV ಅನ್ನೋ ನ್ಯೂಸ್ ಚಾನಲ್ ಅಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಆದ್ರೆ ಅವ್ರಿಗೆ ABS ಅಲ್ಲಿ ಕೆಲಸ ಸಿಗೋವರೆಗೂ ಕೂಡ ನಾನು ಮದುವೆ ಆಗೋದಿಲ್ಲ ಅಂತ ಹೇಳಿದಕ್ಕೆ ಅವರಮ್ಮ ಮುಂದೊಂದು ದಿನ ಲೈಫ್ ಸೆಟಲ್ ಆಗೋದಿದ್ದಿದ್ದೆ, ಸೊ ಈಗ ಮದುವೆ ಮಾಡ್ಕೊಂಡ್ಬಿಡು ಅಂತ ಹೇಳಿ ಅರ್ಜುನನ್ನ ಕನ್ವಿನ್ಸ್ ಮಾಡಿ ಫೈನಲಿ ಹುಡುಗಿ ನೋಡೋದಕ್ಕೆ ಕರ್ಕೊಂಡು ಬರ್ತಾರೆ. ಅರ್ಜುನ್ ನೋಡಕ್ ಬಂದಿರೋಂಥ ಹುಡುಗಿ ಬೇರೆ ಯಾರು ಅಲ್ಲ, ಮೂವಿ ಸ್ಟಾರ್ಟಿಂಗ್ ಇಂದನೂ ಕೂಡ ಗಂಡ ಇಕ್ಳಿಗೆ ಎಲ್ರಿಗೂ ಕೂಡ ನನಗೆ ಗೊರಕೆ ಹೊಡೆಯೋ ಅಂತ ಅಭ್ಯಾಸ ಇದೆ ಅಂತ ಹೇಳಿ ಓಡಿಸ್ತಾ ಇದ್ದಂಥ ದೀಪಿಕಾನೇ ಆಗಿರ್ತಾಳೆ. ಹಾಗೆ ದೀಪಿಕನ ಅಮ್ಮ ಅರ್ಜುನನಮ್ಮ ಒಂದು ಕಾಲದಲ್ಲಿ ಕ್ಲಾಸ್ಮೇಟ್ಸ್ ಆಗಿರ್ತಾರೆ. ಇಷ್ಟು ವರ್ಷ ಆದಮೇಲೆ ಅವರಿಬ್ಬರು ಕೂಡ ಮೀಟ್ ಮಾಡಿದ್ರಿಂದ ತುಂಬಾನೇ ಖುಷಿ ಪಡ್ತಾರೆ. ಸೊ ಹುಡುಗಿ ನೋಡಿಗೆ ಬಂದಿರೋದ್ರಿಂದ ಫೈನಲಿ ದೀಪಿಕಾನ ಕರೆಸ್ತಾರೆ. ಹುಡುಗಿನ ನೋಡಿ ಹುಡುಗ ಅಂತೂ ಫುಲ್ ಬೋಲ್ಡ್ ಆಗಿ ಹೋಗ್ತಾರೆ. ಆಗ್ಲೇ ಕರೆಂಟ್ ಒಂಚೂರು ಏರುಪೇರಾಗುತ್ತೆ. ಈ ರೀತಿ ಏರುಪೇರಾಗಿದ್ದನ್ನ ನೋಡಿದಂಥ ಪಕ್ಕದ ಮನೆ ಅಜ್ಜಿ ನನಗನ್ಸೋ ಪ್ರಕಾರ ಇದು ಅಪಶಕುನ ಅನ್ಸುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಅರ್ಜುನ್ AR ರೆಹಮಾನ್ ಸರ್ ಕೂಡ ಮೊದಲನೇ ಸಲ ರೆಕಾರ್ಡಿಂಗ್ ಟೈಮ್ನಲ್ಲಿ ಇದೇ ಥರ ಕರೆಂಟ್ ಹೋಗಿತ್ತು, ಸೊ ಅವ್ರ ಲೈಫ್ನಲ್ಲಿ ಎಷ್ಟು ಸಕ್ಸಸ್ ಕಾಣೋದ್ರು ಅಲ್ವಾ ಅಂತ ಹೇಳಿ ಈ ಮದುವೆನ ಒಪ್ಕೊಳ್ತಾರೆ. ಹಾಗೆಯೇ ಅವರಿಬ್ಬರನ್ನೂ ಕೂಡ ಸಪ್ರೇಟಾಗಿ ಮಾತಾಡಲಿಕ್ಕೆ ಅಂತ ಕಳಿಸಿದಾಗ ಸ್ಟಾರ್ಟಿಂಗಲ್ಲಿ ದೀಪಿಕಾ ಕೂಡ ಬೇರೆ ಹುಡುಗರಿಗೆ ಹೇಳಿದ ರೀತಿ ಅರ್ಜುನ್ ಹತ್ರ ಹೇಳೋದಿಲ್ಲ. ಕಾಮನ್ ಆಗಿ ತುಂಬ ವಿಚಾರಗಳನ್ನು ಅವರಿಬ್ಬರು ಕೂಡ ಶೇರ್ ಮಾಡ್ಕೊಳ್ತಾರೆ. ಆಗಲೇ ಅಲ್ಲಿಗೆ ಬಂದಂಥ ದೀಪಿಕನ್ ತಾಯಿ ನಿನಗೆ ಗೊರಕೆ ಅಭ್ಯಾಸ ಇದೆ ಅನ್ನೋದು ಹೇಳಿಲ್ಲ ಅಲ್ವಾ ಅಂತ ಹೇಳ್ತಾರೆ. ಇಲ್ಲಮ್ಮ, ಈಗ ಹೇಳಬೇಕು ಅಂತಿದ್ದೀನಿ ಅಂತ ದೀಪಿಕಾ ಹೇಳೋವಾಗ ನಾನು ಅವ್ರ ಅಮ್ಮನ ಹತ್ರ ಹೇಳ್ಕೊಳ್ತೀನಿ ಬಿಡು, ಹೇಗೂ ಅವಳು ನನ್ನ ಕ್ಲಾಸ್ಮೇಟ್ ಅಲ್ವಾ ಅಂತ ಹೇಳಿ ದೀಪಿಕಾನ ಬಾಯಿ ಮುಚ್ಚಿಸ್ತಾರೆ. ಸೊ ನೆಕ್ಸ್ಟ್ ಸೀನ್ನಲ್ಲಿ ದೀಪಿಕಾ ಹಾಗೆ ಅರ್ಜುನ್ ಮದುವೆನೂ ನಡೆದೋಗುತ್ತೆ. ಹಾಗೆಯೇ ಅವ್ರ ಫಸ್ಟ್ ನೈಟ್ ರಾತ್ರಿನೇ ಅರ್ಜುನ್ ಅವನ ನಿದ್ರೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ಹೇಳ್ತಾನೆ. ಅವನು ನ್ಯೂಸ್ ಚಾನಲ್ಸಲ್ಲಿ ವರ್ಕ್ ಮಾಡ್ತಾ ಇರೋದ್ರಿಂದ 8 hours ನಿದ್ರೆ ಮಾಡೋದ್ರಿಂದ ಮಾತ್ರ ನ್ಯೂಸ್ ಚಾನಲ್ಸಲ್ಲಿ ಫ್ರೆಶ್ ಆಗಿ ಕಾಣಲಿಕ್ಕೆ ಸಾಧ್ಯ ಅಂತ ಹೇಳಿ ನಿದ್ರೆ ಮಾಡ್ತಾನೆ. ಸೊ ಹೇಗಾದರೂ ಸರಿ
ನಿದ್ರೆನ ಅವಾಯ್ಡ್ ಮಾಡಿದಂಥ ದೀಪಿಕಾ ಅವ್ರ ಅಮ್ಮನಿಗೆ ಫೋನ್ ಮಾಡಿ ವಿಚಾರಿಸೋವಾಗ, ನೀನಾದರೂ ಎಂಗೇಜ್ಮೆಂಟ್ ಆದಮೇಲೆ ತುಂಬ ಟೈಮ್ ಇತ್ತಲ್ವ, ಸೊ ಹೇಳ್ಬೇಕಿತ್ತು, ಈಗ ಆಗಿಲ್ಲ ಅಂತಂದಮೇಲೆ ಹೇಗಾದರೂ ಸರಿ ಇಡೀ ನೈಟ್ ನಿದ್ರೆ ಮಾಡ್ದಂಗೆ ಕುತ್ಕೊಂಡು ಕಾಯಿ ಅಂತ ಹೇಳ್ತಾರೆ. ಸೊ ಅವ್ರ ಅಮ್ಮ ಹೇಳಿದ ಪ್ರಕಾರನೇ ದೀಪಿಕಾ ಕೂಡ ಹೋಲ್ ನೈಟ್ ನಿದ್ರೆ ಮಾಡ್ದಂಗೆ ವೆಯ್ಟ್ ಮಾಡ್ತಾ ಇದ್ರು ಕೂಡ ಅವಳಿಗೆ ಗೊತ್ತಿಲ್ಲದೆ ಇರೋ ರೀತಿ ನಿದ್ದೆ ಬಂದ್ಬಿಡುತ್ತೆ. ಸೊ ಇದೇ ಟೈಮ್ನಲ್ಲಿ ಅರ್ಜುನ್ ದೀಪಿಕಾ ಜೊತೆ ಇರೋ ರೀತಿ ಒಂದು ಸುಂದರವಾದ ಕನಸನ್ನ ಕಾಣ್ತಾ ಇರುವಾಗಲೇ ದೀಪಿಕನ ಗೊರಕೆ ಸೌಂಡು ಅರ್ಜುನನಿಗೆ ಎಚ್ಚರ ಮಾಡಿಸ್ಬಿಡುತ್ತೆ. ಹಾಗೆ ದೀಪಿಕನ ಹತ್ರ ಬಂದು ಅರ್ಜುನ್ ಎಬ್ಸೋದಕ್ಕೆ ಟ್ರೈ ಮಾಡಿದ್ರು ಕೂಡ ದೀಪಿಕಾಗೆ ಎಚ್ಚರನೇ ಆಗೋದಿಲ್ಲ. ಸೊ ಇದನ್ನು ನೋಡಿದಂಥ ಅರ್ಜುನ್ಗಂತೂ ಫುಲ್ ಶಾಕ್ ಆಗೋಗುತ್ತೆ. ನೆಕ್ಸ್ಟ್ ಡೇ ಮಾರ್ನಿಂಗು ದೀಪಿಕಾಗೆ ಗೊತ್ತಾಗಿರುತ್ತೆ ತಾನು ಗೊರಕೆ ಹೊಡಿತಾ ಇರೋವಂಥ ವಿಷಯ ಅರ್ಜುನಿಗೂ ಕೂಡ ಗೊತ್ತಾಗಿದೆ ಅಂತ. ಆದರೆ ಅರ್ಜುನ್ ಈ ವಿಷಯದ ಬಗ್ಗೆ ಯಾವುದೇ ರೀತಿಯ ಡಿಸ್ಕಷನ್ ಕೂಡ ಮಾಡದೇ ಇರೋದು ತುಂಬಾ ಯೋಚನೆ ಆಗಿರುತ್ತೆ. ಇದನ್ನು ನೋಡಿದಂಥ ದೀಪಿಕನ್ ತಾಯಿ, ಹೀಗೂ ನೀವು ಹನಿಮೂನ್ಗೆ ಹೋಗ್ತಾ ಇದ್ದೀರಲ್ವ, ಸೊ ಆ ಗ್ಯಾಪ್ನಲ್ಲಿ ಅರ್ಜುನನ್ನ ಮೂಡ್ ನೋಡಿಕೊಂಡು ಇರೋ ವಿಷಯನ ಹೇಳ್ಬಿಡು ಅಂತ ಹೇಳಿ ಸಜೆಷನ್ ಕೊಡ್ತಾರೆ. ಹಾಗೆ ಅವರಿಬ್ರು ಕೂಡ ಖುಷಿಯಲ್ಲಿ ಹನಿಮೂನ್ಗೆ ಕೂಡ ಹೋಗ್ತಾರೆ. ಈ ಹನಿಮೂನ್ ಟೈಮ್ನಲ್ಲಿ ದೀಪಿಕಾ ತುಂಬ ಸಲ ಟ್ರೈ ಮಾಡ್ತಾಳೆ ಅರ್ಜುನನ್ಗೆ ಇರೋ ವಿಷಯ ಹೇಳಲಿಕ್ಕೆ, ಆದರೆ ಅವ್ರ ಕೈಲಿ ಹೇಳಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಅವತ್ತಿನ ದಿವಸ ರಾತ್ರಿನೇ ಹೇಗಾದರೂ ಸರಿ ಅವರಿಬ್ರು ಮಧ್ಯೆ ಇರೋವಂಥ ಗ್ಯಾಪನ್ನ ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ದೀಪಿಕಾ ನೋಡೋವಾಗ ಬಾತ್ರೂಮಿಗೆ ಬಂದಂಥ ಅರ್ಜುನ್ ಹೇಗೆ ಗೊರಕೆ ಬಗ್ಗೆ ಕೇಳಲಿ ಅಂತ ಯೋಚಿಸ್ತಾ ಇರುವಾಗಲೇ ಸ್ಲಿಪ್ಪಾಗಿ ಕೆಳಗಡೆ ಬಿದ್ದಿದ್ರಿಂದ ಮೂಗಿಗೆ ಸ್ವಲ್ಪ ಮಟ್ಟಿಗೆ ಒದೆ ಬೀಳುತ್ತೆ. ಹಾಗೇನೆ ನೆಕ್ಸ್ಟ್ ಸೀನಲ್ಲಿ ಆಲ್ರೆಡಿ ಹನಿಮೂನ್ನ ಕ್ಯಾನ್ಸಲ್ ಮಾಡಿಕೊಂಡು ಅರ್ಜುನ್ ವಾಪಸ್ ಬಂದಿರ್ತಾನೆ. ಸೊ ಈ ವಿಷಯದ ಬಗ್ಗೆ ಅವ್ನ ಫ್ರೆಂಡ್ಸ್ ಹತ್ರ ಡಿಸ್ಕಸ್ ಮಾಡೋವಾಗ ಅರ್ಜುನನ್ ಫ್ರೆಂಡ್ ಅರುಣ್ ಏನು ಹೆಣ್ಮಕ್ಳು ಕೂಡ ಗೊರಕೆ ಹೊಡಿತಾರ ಅಂತ ಕೇಳ್ತಾನೆ. ಸೊ ಅಲ್ಲೇ ಇದ್ದಂಥ ಜೆನ್ನಿ, ಯಾಕೆ ಹೆಣ್ಮಕ್ಳು ಮನುಷ್ಯರಲ್ವಾ, ಅವ್ರಿಗೂ ಮೂಗಿರೋದಿಲ್ವಾ, ಅಂದಮೇಲೆ ಗೊರಕೆ ಹೊಡೆಯೋದು ಕಾಮನ್ ಅಲ್ವಾ, ನೀನೇನು ಅರ್ಜುನ್ ಇಷ್ಟು ಸಿಕ್ಕ ವಿಷಯಕ್ಕೆ ಹನಿಮೂನ್ನ ಕ್ಯಾನ್ಸಲ್ ಮಾಡ್ಕೊಂಡು ಬಂದಿದ್ಯಾ, ಆದಷ್ಟು ಬೇಗ ದೀಪಿಕನ್ ಜೊತೆಗೆ ಏನು ವಿಷಯ ಅಂತ ಹೇಳಿ ಡಿಸ್ಕಸ್ ಮಾಡು ಅಂತ ಹೇಳಿ ಕಳಿಸ್ತಾರೆ. ಇದನ್ನೇ ಸರಿ ಅನ್ಕೊಂಡಂತ ಅರ್ಜುನ್ ದೀಪಿಕನ್ ಜೊತೆ ಡಿಸ್ಕಸ್ ಮಾಡೋವಾಗ, ಮೂಗ್ನಲ್ಲಿ ಬೆಳೆದಂಥ ದುರ್ಮಾಂಸದಿಂದ ಚಿಕ್ಕದ್ರಿಂದನೂ ಕೂಡ ನನಗೆ ಅಭ್ಯಾಸ ಇದೆ, ತುಂಬ ಕಡೆ ಟ್ರೀಟ್ಮೆಂಟ್ ಕೊಡಿಸಿದ್ರು ಕೂಡ ಯಾವುದೇ ಯೂಸ್ ಆಗಲಿಲ್ಲ ಅಂತ ತಿಳಿಸ್ತಾರೆ. ಹಾಗೆ ಅರ್ಜುನನ ಹತ್ರ ಅಪಾಲಜಿ ಕೇಳೋವಾಗ, ನೀನು ನನ್ನ ಕನಸಿನಲ್ಲಿ ನನ್ನ ಜೊತೆ ನಿಲ್ಬೇಕಾದವಳು, ಪರವಾಗಿಲ್ಲ ಬಿಡು, ನನ್ನ ಫ್ರೆಂಡ್ ಒಬ್ಬ US ಅಲ್ಲಿ ENT ಮಾಡ್ಕೊಂಡಿದ್ದಾನೆ, ಸೊ ಅವನ ಹತ್ರ ಸಜೆಷನ್ ಕೇಳೋಣ ಅಂತ ಅಂದ್ಕೊಳ್ತಾರೆ. ಆದರೆ ಅವ್ರ ಫ್ರೆಂಡ್ ಕಾಲ್ ಮಾಡಿ, ಈ ಸಮಸ್ಯೆಗೆ ಪರಿಹಾರನೇ ಇಲ್ಲ, ಒಂದು ಕೆಲಸ ಮಾಡು, ಜೊತೆಲಿ ಮಲಗ್ತಾ ಈ ಗೊರಕೆ ಶಬ್ದ ಅನ್ನೋದು ಅಭ್ಯಾಸ ಆಗೋಗ್ಬಿಡುತ್ತೆ ಅಂತ ತಿಳಿಸಿ ಕಾಲ್ನ ಡಿಸ್ಕನೆಕ್ಟ್ ಮಾಡ್ತಾರೆ. ಸೊ ಇದನ್ನು ಕೇಳಿಸ್ಕೊಂಡಂಥ ಹೀರೋಯಿನು, ಹೌದಲ್ವಾ ಅರ್ಜುನ್ ಅನ್ನೋವಾಗ, ನನಗೆ 8 hours ನಿದ್ರೆ ತುಂಬಾ ಇಂಪಾರ್ಟೆಂಟು, 2 ದಿವಸ ಊಟ ಮಾಡದೆ ಬೇಕಾದರೂ ಇರ್ಬೋದು, ಆದರೆ ನಿದ್ರೆ ಮಾಡ್ದಂಗಿರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಅವರಿಬ್ಬರ ಮಧ್ಯೆ ಮಾತಿನ ಚಕಮಕಿ ನಡೆಯುತ್ತೆ. ಸೊ ಈ ಒಂದು ಗೊರಕೆಗೆ ಏನು ಸೊಲ್ಯೂಷನು ಅಂತ ಇಬ್ರು ಕೂಡ ಯೋಚನೆ ಮಾಡೋವಾಗ ದೀಪಿಕಾನ ತವ್ರ ಮನೆಗೆ ಕಳಿಸಿದ್ರು ಕೂಡ ಸಮಸ್ಯೆ ಆಗುತ್ತೆ, ಈ ವಿಷಯನ ಮನೇಲಿ ಹೇಳಿದ್ರು ಕೂಡ ಸಮಸ್ಯೆ ಆಗುತ್ತೆ. ಸೊ ಹೇಗಾದರೂ ಸರಿ ನಾವೇ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬೇಕು ಅಂತಂದರೆ ಆಲ್ಟರ್ನೇಟಿವ್ ಡೇಸಲ್ಲಿ ನಿದ್ರೆ ಮಾಡೋಣ ಅಂತ ಇಬ್ಬರು ಕೂಡ ಡಿಸೈಡ್ ಮಾಡ್ತಾರೆ. ಇವತ್ತು ನಾನು ಮಲ್ಕೊಂಡ್ರೆ ನಾಳೆ ದೀಪಿಕಾ ಮಲ್ಗೋದು, ಈ ರೀತಿ ಡಿಸೈಡ್ ಮಾಡ್ಕೊಂಡಂತ ಇವರಿಬ್ಬರು ಕೂಡ ಒಂದೊಂದ್ಸಲ ಅಗ್ಲೊತ್ನಲ್ಲಿ ನಿದ್ರೆ ಮಾಡೋದು, ತೂ ಕುಡ್ಸೋದು, ಈ ರೀತಿ ಎಲ್ಲ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಸೊ ಈ ರೀತಿ ಇರುವಾಗ್ಲೇ ಒಂದು ದಿವಸ ಅರ್ಜುನ್ಗೆ ಡ್ರೀಮ್ ಆಗಿದ್ದಂಥ ಆ ABS ನ್ಯೂಸ್ ಚಾನಲಲ್ಲಿ ಇಂಟರ್ವ್ಯೂ ಕರೆದಿರ್ತಾರೆ. ಅವತ್ತಿನ ದಿವಸನೇ ಇವರಿಬ್ರು ಡಿಸ್ಕಷನ್ ಮಾಡೋವಾಗ ದೀಪಿಕಾ ಹೇಳ್ತಾಳೆ, ನೀನೊಂದ್ಸಲ ಸೈಕಿಯಾಟ್ರಿಸ್ಟನ್ನು ಮೀಟ್ ಮಾಡು, ಅವ್ರು ನಿನಗೆ ಗೊರಕೆ ಟೈಮ್ನಲ್ಲೂ ಹೇಗೆ ನಿದ್ರೆ ಮಾಡಬೇಕು ಅನ್ನೋದನ್ನು ಕೌನ್ಸಿಲ್ ಮುಖಾಂತರ ತಿಳಿಸ್ಕೊಡ್ತಾರೆ ಅಂತ. ಇದಕ್ಕೆ ಅರ್ಜುನ್ ಒಪ್ಕೊಳ್ಳೋದಿಲ್ಲ. ನಿನಗಿರೋ ಅಂಥ ಸಮಸ್ಯೆಗೆ ನಾನು ಯಾಕೆ ಅವ್ರ ಹತ್ರ ಹೋಗಲಿ ಅಂತ ಹೇಳಿ ನಾನು ಇವಾಗ ಇಂಟರ್ವ್ಯೂಗೆ ಹೋಗ್ತಾ ಇದ್ದೀನಿ, ಈಗೇನು ನಿನ್ನ ಜೊತೆ ಜಗಳ ಆಡಬೇಕು ಅಂತಿದ್ಯಾ ಅಂತ ಹೇಳಿ ಇಂಟರ್ವ್ಯೂಗೆ ಬರ್ತಾರೆ. ಹಾಗೆಯೇ ಅವತ್ತಿನ ದಿವಸ ರಾತ್ರಿನೇ ಫ್ಯಾಮಿಲಿ ಫುಲ್ ಕೂತು ಡಿಸ್ಕಷನ್ ಮಾಡೋವಾಗ ಗೊತ್ತಾಗುತ್ತೆ ಅರ್ಜುನ್ಗೆ ABS ನ್ಯೂಸ್ ಚಾನಲ್ನಲ್ಲಿ ಜಾಬ್ ಆಗಿದೆ ಅಂತ. ಆದರೆ ಈ ವಿಷಯನ ಅರ್ಜುನ್ ದೀಪಿಕಾಗೆ ಹೇಳಿರೋದೇ ಇಲ್ಲ. ಫ್ಯಾಮಿಲಿ ಎಲ್ಲರೂ ಕೂಡ ನಿನಗೆ ಗೊತ್ತಿದ್ರೂ ಕೂಡ ನನ್ನ ಹತ್ರ ಹೇಳಿಲ್ಲ ಅಲ್ವಾ ಅಂತ ವಿಚಾರಿಸೋವಾಗ ದೀಪಿಕನ್ಗೆ ತುಂಬಾ ಬೇಜಾರಾಗತ್ತೆ. ಹಾಗೆಯೇ ಅವತ್ತಿನ ದಿವಸ ರಾತ್ರಿನೇ ದೀಪಿಕಾ ತುಂಬ ಬೇಜಾರಿನಲ್ಲಿ ಆಚೆ ಕೂತಿರೋದನ್ನ ನೋಡಿದಂಥ ಅವ್ರ ಅತ್ತೆ ದೀಪಿಕಾನ ಕರ್ಕೊಂಡು ರೂಮ್ಗೆ ಹೋಗ್ತಾರೆ. ಹಾಗೆಯೇ ಅವ್ರ ಮದುವೆನಲ್ಲಿರುವಂಥ ಫ್ಲ್ಯಾಶ್ ಬ್ಯಾಕನ್ನು ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅರ್ಜುನ್ 4 ವರ್ಷದ ಹುಡುಗ ಇರೋವಾಗಲೇ ಅವ್ರ ತಂದೆ ತುಂಬ ಸಾಲ ಮಾಡಿದ್ರಿಂದ ಮನೆ ಬಿಟ್ಟು ಹೊಡೋದ್ರು. ಈಗಲೂ ಕೂಡ ಅವರಮ್ಮ ಅವ್ರ ತಂದೆನ ತುಂಬಾ ಪ್ರೀತಿಸ್ತಾ ಇದ್ದಾರೆ ಅನ್ನೋ ವಿಷಯ ಗೊತ್ತಾಗುತ್ತೆ. ಹಾಗೆಯೇ ಅರ್ಜುನ್ ತಂದೆ ತಾಯಿದು ಲವ್ ಮ್ಯಾರೇಜ್ ಅಂತ ಕೂಡ ತಿಳಿಸ್ತಾರೆ. ಎಲ್ಲದನ್ನು ಕೂಡ ಸೂಕ್ಷ್ಮವಾಗಿ ನೋಡುವಂಥ ಲಕ್ಕುಗೆ ದೀಪಿಕಾ ಹಾಗೆ ಅರ್ಜುನ್ ಮಧ್ಯೆ ಏನೋ ಸರಿ ಇಲ್ಲ ಅಂತ ಅನಿಸಿ ದೀಪಿಕಾನ ಕರೆದು ಸೂಕ್ಷ್ಮವಾಗಿ ತಿಳಿ ಹೇಳಿ ಕಳಿಸಿರ್ತಾರೆ.
ಹೀಗೆ ಸ್ವಲ್ಪ ದಿವಸಗಳು ಕಳೆದೋಗ್ತವೆ. ಹೀಗಿರುವಾಗ್ಲೇ ಒಂದು ದಿವಸ ಅರ್ಜುನನ್ನ ಕರೆದಂತ ಅವ್ರ ಚೀಫು ಫೈನಾನ್ಸ್ ಮಿನಿಸ್ಟರು ಪರ್ಸನಲ್ ವಿಷಯವಾಗಿ ಚೆನ್ನೈಗೆ ಬಂದಿದ್ದಾರಂತೆ. ಇವತ್ತು ಅವರು ಎಕ್ಸ್ಕ್ಲೂಸಿವ್ ಆಗಿ ನಮಗೆ ಇಂಟರ್ವ್ಯೂ ಕೊಡಬೇಕು ಅಂತ ಇದ್ದಾರೆ. ಸೊ ಈ ಇಂಟರ್ವ್ಯೂನ ನೀನೇ ಮಾಡಬೇಕು ಅಂತ ತಿಳಿಸ್ತಾರೆ. ಸೊ ಇದನ್ನ ಕೇಳಿಸ್ಕೊಂಡಂಥ ಅರ್ಜುನ್ಗಂತೂ ಫುಲ್ ಎಕ್ಸೈಟ್ ಆಗೋಗುತ್ತೆ. ಹಾಗೆಯೇ ಮನೆಯವ್ರಿಗೆ, ಫ್ರೆಂಡ್ಸಿಗೆ ಎಲ್ರಿಗೂ ಕೂಡ ಈ ಟೈಮಿಂಗ್ಸ್ನಲ್ಲಿ ನಾನು ಫೈನಾನ್ಸ್ ಮಿನಿಸ್ಟರ್ನ ಇಂಟರ್ವ್ಯೂ ಮಾಡ್ತಾ ಇದ್ದೀನಿ, ಎಲ್ಲರೂ ಕೂಡ ನ್ಯೂಸ್ ಚಾನಲ್ಸ್ನ ನೋಡಿ ಅಂತ ಹೇಳಿ ತುಂಬ ಖುಷಿಯಿಂದನೇ ಹೇಳ್ಕೊಳ್ತಾರೆ. ಹಾಗೆಯೇ ದೀಪಿಕನ್ಗೂ ಕೂಡ ಇಂಟರ್ವ್ಯೂ ಮಾಡ್ತಾ ಇರೋವಂಥ ವಿಚಾರನ ಫೋನ್ ಮಾಡಿ ಹೇಳ್ತಾರೆ. ಹಾಗೆಯೇ ಆ ಸೈಕಿಯಾಟ್ರಿಸ್ಟ್ ಯಾರು ಅಂತ ಹೇಳು, ನಾನು ಅವ್ರ ಹತ್ರ ಹೋಗಿ ಸೆಷನ್ಸ್ನ ಅಟೆಂಡ್ ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ಇದನ್ನ ಕೇಳಿಸ್ಕೊಂಡ ದೀಪಿಕನ್ಗಂತೂ ಸಖತ್ ಖುಷಿ ಆಗುತ್ತೆ. ಹಾಗೆಯೇ ಫೈನಲಿ ಫೈನಾನ್ಸ್ ಮಿನಿಸ್ಟರ್ ಕೂಡ ನ್ಯೂಸ್ ಚಾನಲ್ಗೆ ಬರ್ತಾರೆ. ಅರ್ಜುನ್ ಇಂಟರ್ವ್ಯೂ ಮಾಡಬೇಕಾಗಿರುತ್ತೆ, ಆದರೆ ಅರ್ಜುನ್ ಇಂಟರ್ವ್ಯೂ ಮಾಡೋದಿಲ್ಲ. ಸೇಮ್ ಲೇಡಿನೇ ಇಂಟರ್ವ್ಯೂ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅರ್ಜುನ್ ಫ್ಯಾಮಿಲಿ ಅವರೆಲ್ಲರೂ ಕೂಡ ಅರ್ಜುನ್ ಇವಾಗ ಇಂಟರ್ವ್ಯೂ ಮಾಡ್ತಾನೆ ಅಂತ ವೆಯ್ಟ್ ಮಾಡ್ತಾ ಇರ್ತಾರೆ. ಅವರೆಲ್ರಿಗೂ ಕೂಡ ತುಂಬಾನೇ ಶಾಕ್ ಆಗುತ್ತೆ, ಏನಿದು ಅರ್ಜುನ್ ಬರ್ಲಿಲ್ವಲ್ಲ ಅಂತ. ಸೊ ಅಲ್ಲೇನಾಗಿರುತ್ತೆ ಅಂತಂದ್ರೆ, ವಾಶ್ರೂಮ್ಗೆ ಹೋದಂಥ ಅರ್ಜುನ್ ಅಲ್ಲೇ ಕೂತ್ಕೊಂಡು ನಿದ್ರೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರ್ತಾನೆ. ಈ ಕಡೆ ಚೀಫ್ ಎಷ್ಟು ತನಕ ವೆಯ್ಟ್ ಮಾಡಿದ್ರು ಕೂಡ ಅರ್ಜುನ್ ಬಂದಿರೋದಿಲ್ಲ. ವಾಶ್ರೂಮ್ ಕ್ಲೀನ್ ಮಾಡೋಕ್ಕೆ ಅಂತ ಹೋದಂಥ ವ್ಯಕ್ತಿ ಅರ್ಜುನ್ ನಿದ್ರೆ ಮಾಡ್ತಾ ಇರೋದನ್ನ ಅಬ್ಸರ್ವ್ ಮಾಡ್ತಾರೆ. ಅಷ್ಟು ಮಾತ್ರ ಅಲ್ಲದೆ ಅರ್ಜುನ್ ನಿದ್ರೆ ಮಾಡ್ತಾ ಇರೋದನ್ನ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿಬಿಡ್ತಾರೆ. ಸೊ ಇದರಿಂದ ಅರ್ಜುನ್ಗಂತೂ ಸಖತ್ ಅವಮಾನ ಆಗುತ್ತೆ. ಹಾಗೆಯೇ ಅವನನ್ನ ಕೆಲಸದಿಂದ ಕೂಡ ತೆಗೆದಾಕ್ಬಿಡ್ತಾರೆ. ಯಾಕೆ ಅಂತಂದರೆ ಹಿಂದಿನ ದಿವಸ ಅರ್ಜುನ್ ನಿದ್ರೆ ಮಾಡಿರೋದಿಲ್ಲ. ಸೊ ಇದರಿಂದ ಅರ್ಜುನ್ಗೆ ಕಂಫರ್ಟಬಲ್ ಆಗಿ ಇರೋದಕ್ಕೆ ಆಗ್ತಾ ಇರೋದಿಲ್ಲ. ಇದೆಲ್ಲದಕ್ಕೂ ಕೂಡ ದೀಪಿಕಾನೇ ಕಾರಣ ಅಂದ್ಕೊಂಡಂಥ ಅರ್ಜುನ್ ಅವನ ಕೆಲಸ ಕೂಡ ಹೋಗಿದ್ರಿಂದ ತುಂಬಾ ಬೇಜಾರು ಮಾಡಿಕೊಂಡು ದೀಪಿಕನ್ಗೆ ಡೈವರ್ಸ್ ಕೊಡಬೇಕು ಅಂತ ಡಿಸೈಡ್ ಮಾಡ್ಕೊಳ್ತಾರೆ. ಸೊ ಈ ಇನ್ಸಿಡೆಂಟ್ ಎಲ್ಲ ಆಗಿ ಸ್ವಲ್ಪ ದಿವಸಕ್ಕೆ ಅರ್ಜುನ್ ಪುನಃ ಫೈನಾನ್ಸ್ ಮಿನಿಸ್ಟರ್ನ ಇಂಟರ್ವ್ಯೂ ಮಾಡ್ತಾ ಇರ್ತಾರೆ. ಈ ರೀತಿ ಇಂಟರ್ವ್ಯೂ ಮಾಡ್ತಾ ಇರುವಾಗಲೇ ಫೈನಾನ್ಸ್ ಮಿನಿಸ್ಟರ್ಗೆ ಕಾಲ್ ಬರುತ್ತೆ. ಅವ್ರ ಕಾಲ್ ರಿಸೀವ್ ಮಾಡಿ, ಓ ಆಂಟಿ, ಅರ್ಜುನ್ ಇಲ್ಲೇ ಇದ್ದಾನೆ, ಇರಿ ಎಬ್ಬಿಸ್ತೀನಿ ಅವನ್ನ ಅಂತ ಹೇಳಿ, ಲೋ ಮಚ್ಚ ಎದೋಳು, ನಿಮ್ಮಮ್ಮ ಕಾಲ್ ಮಾಡಿದ್ದಾರೆ, ಕಾಲ್ ರಿಸೀವ್ ಮಾಡು ಅಂತ ಹೇಳಿ ಕೊಡ್ತಾ ಇರ್ತಾರೆ. ಸೊ ಇದು ಅರ್ಜುನ್ ಕಂಡಂಥ ಕನಸಾಗಿರುತ್ತೆ. ಅವತ್ತಿನ ದಿವಸ ಅರ್ಜುನ್ ದೀಪಿಕಾಗೆ ಡೈವರ್ಸ್ ಕೊಡೋದಕ್ಕೆ ಅಂತ ಕೋರ್ಟ್ ಹತ್ರ ಬಂದಿರ್ತಾರೆ. ಆದರೆ ದೀಪಿಕಾಗೆ ಡೈವರ್ಸ್ ಕೊಡೋದಕ್ಕೆ ಇಷ್ಟ ಇರೋದಿಲ್ಲ. ಹಾಗೆಯೇ ಅರ್ಜುನ್ ಫ್ಯಾಮಿಲಿಯವ್ರಿಗೂ ಕೂಡ ದೀಪಿಕನಿಂದ ಅರ್ಜುನ್ ದೂರ ಆಗೋದು ಇಷ್ಟ ಇರೋದಿಲ್ಲ. ಹಾಗೆಯೇ ಜಡ್ಜ್ ಒಬ್ಬರು ಲೇಡಿ ಆಗಿರ್ತಾರೆ. ಅವ್ರ ಹತ್ರ ಅರ್ಜುನ್ನ ಕಡೆಯ ಲಾಯರ್ ಮಾತಾಡೋವಾಗ, ನನ್ನ ಕ್ಲೈಂಟ್ನ ವೈಫು ಗೊರ್ಕೆ ಹೊಡಿತಾರೆ, ಇದಕ್ಕೋಸ್ಕರನೇ ಅವರು ಡೈವರ್ಸಿಗೆ ಅಪ್ಲೈ ಮಾಡಿರೋದು ಅಂತ ಹೇಳ್ತಾರೆ. ಸೊ ಜಡ್ಜು ಗೊರ್ಕೆ ಹೊಡಿಯೋದು ಬಿಟ್ಟು ಬೇರೇನು ಪ್ರಾಬ್ಲಮ್ ಇಲ್ವಾ ಅಂತ ಕೇಳೋವಾಗ ಅರ್ಜುನ್ ಇಲ್ಲ ಅಂತ ಹೇಳ್ತಾರೆ. ಹಾಗೆಯೇ ದೀಪಿಕಾ ಹತ್ರ ನಿಮಗೆ ಡೈವರ್ಸ್ ಕೊಡೋದಕ್ಕೆ ಇಷ್ಟ ಇದೆಯಾ ಅಂತ ಕೇಳೋವಾಗ, ನಾನು ಅರ್ಜುನನ್ನ ತುಂಬ ಪ್ರೀತಿಸ್ತಾ ಇದ್ದೀನಿ, ನನಗೆ ಡೈವರ್ಸ್ ಬೇಡ ಅಂತ ಹೇಳ್ಬಿಡ್ತಾರೆ. ಸೊ ಅದಕ್ಕೆ ಜಡ್ಜು ಅರ್ಜುನ್ ಹತ್ರ, ಗೊರ್ಕೆಗೆಲ್ಲ ನಾವು ಡೈವರ್ಸ್ ಕೊಡೋದಕ್ಕೆ ಆಗೋದಿಲ್ಲ, ನಾನು ಸೆಷನ್ಗೆ ಆಗ್ತಾ ಇದ್ದೀನಿ, 3 ಸೆಷನನ್ನು ಅಟೆಂಡ್ ಮಾಡಿ ಅಂತ ಹೇಳಿ ಕಳಿಸ್ತಾರೆ. ಕೋರ್ಟಿಂದ ಹೊರಗೆ ಬಂದಂಥ ಅರ್ಜುನ್ ಫ್ಯಾಮಿಲಿಯವ್ರ ಜೊತೆ ನಿಂತು ಮಾತಾಡೋವಾಗ, ಯಾರೋ ಇಬ್ಬರು ವ್ಯಕ್ತಿಗಳು ಯೂನೆಂಟಿನೇ ಅಂತೆ ಗೊರ್ಕೆ ಹೊಡಿತಾ ಇದ್ದಿದ್ದು, ಅದಕ್ಕೆ ಡೈವರ್ಸ್ ಕೊಡ್ತಾ ಇದ್ದಾನೆ ಅಂತ ಕೆಟ್ಟದಾಗಿ ಮಾತಾಡ್ಕೊಂಡು ಹೋಗ್ತಾರೆ. ಸೊ ಇದನ್ನ ಕೇಳಿಸ್ಕೊಂಡಂತ ಅರ್ಜುನನ ಅಣ್ಣನ್ಗಂತೂ ಸಖತ್ ಕೋಪ ಬಂದು ಅರ್ಜುನ್ ಕೆನ್ನೆಗೊಂದು ಬಾರಿಸೇ ಬಿಡ್ತಾರೆ. ಇದರಿಂದ ಅರ್ಜುನ್ಗೆ ತುಂಬಾನೇ ಕೋಪ ಬಂದು ಮನೆ ಬಿಟ್ಟು ಆಚೆ ಬಂದು ಅವನ ಫ್ರೆಂಡ್ ಜೊತೆ ಸ್ಟೇ ಆಗೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿಗೆ ಬಂದಂಥ ಅವರಮ್ಮ ಎಷ್ಟು ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡಿದ್ರು ಕೂಡ ಅರ್ಜುನ್ ಕನ್ವಿನ್ಸ್ ಆಗೋದೇ ಇಲ್ಲ. ಹಾಗೆಯೇ ನೀನು ಇಲ್ಲಿಗೆ ಬಂದು ನನ್ನ ಯೋಗಕ್ಷೇಮದ ಬಗ್ಗೆ ವಿಚಾರಿಸ್ತೀಯಾ ಅಂದ್ಕೊಂಡೆ, ನೀನು ನೋಡಿದ್ರೆ ಬರೀ ಬೇರೆಯವ್ರದ್ದೇ ಚಿಂತೆ ನಿನಗೆ ಅಂತ ಹೇಳಿ ಅವ್ರ ಅಮ್ಮನಿಗೂ ಕೂಡ ಅರ್ಟ್ ಮಾಡಿ ಕಳಿಸ್ಬಿಡ್ತಾರೆ. ಹಾಗೆಯೇ ನೆಕ್ಸ್ಟ್ ಡೇ ಮಾರ್ನಿಂಗು ಅರ್ಜುನ್ ಲಾಯರ್ ಹತ್ರ ಬಂದು ಮಾತಾಡೋವಾಗ, ಮ್ಯೂಚುವಲ್ ಆಗಿ ನಿಮ್ಮಿಬ್ಬರು ಮಧ್ಯೆ ಡೈವರ್ಸ್ ಕೊಡಿಸೋದಕ್ಕೆ ಸಾಧ್ಯನೇ ಇಲ್ಲ. ಒಂದು ಕೆಲಸ ಮಾಡು ಅರ್ಜುನ್, ಬರೀ ಗೊರ್ಕೆಗೆ ಅವ್ರು ಡೈವರ್ಸ್ ಕೊಡೋಲ್ಲ ಅಂತ ಹೇಳಿದ್ರಲ್ವಾ, ಸೊ ನಿನ್ನ ಹೆಂಡತಿಗೆ ಬೇರೆಯವ್ರ ಜೊತೆಗೆ ಅಫೇರ್ ಇದೆ ಅಂತ ಹೇಳ್ಬಿಡು, ಆಗ ನಿನ್ಗೆ ಈಸಿಯಾಗಿ ಡೈವರ್ಸ್ ಸಿಗುತ್ತೆ ಅಂತ ಹೇಳ್ಕೊಡ್ತಾರೆ. ಸೊ ಇದಕ್ಕೆ ಅರ್ಜುನ್ ಯಾವುದೇ ಕಾರಣಕ್ಕೂ ಕೂಡ ನಾನು ಇದನ್ನು ಒಪ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಹಾಗೆಯೇ ಮ್ಯೂಚುವಲ್ ಆಗಿ ಡೈವರ್ಸ್ ತಗೊಳ್ಳೋದಕ್ಕೆ ದೀಪಿಕಾ ಹತ್ರ ಬಂದು ಡಿಸ್ಕಸ್ ಮಾಡೋವಾಗ, ದೀಪಿಕಾ ತಾನೀಗ ಪ್ರೆಗ್ನೆಂಟ್ ಆಗಿದ್ದೀನಿ ಅನ್ನೋ ವಿಚಾರನ ಅರ್ಜುನ್ಗೆ ಹೇಳ್ತಾಳೆ. ಸೊ ಇದನ್ನು ಕೇಳಿಸ್ಕೊಂಡಂಥ ಅರ್ಜುನ್, ಒಂದು ಕೆಲಸ ಮಾಡೋಣ, ನಾವು ಡೈವರ್ಸ್ ತೊಗೊಂಡ್ಬಿಡೋಣ, ಹಾಗೆಯೇ ಮಗುನ ಇಬ್ಬರು ಕೂಡ ಸಾಕೋಣ ಅಂತ ಹೇಳ್ತಾನೆ. ಈ ಒಂದು ಐಡಿಯಾ ದೀಪಿಕಾಗೆ ಇಷ್ಟ ಆಗೋದಿಲ್ಲ. ಅಬಾರ್ಷನ್ ಮಾಡಿಸ್ಬೇಕು ಅಂತ ಅಂದ್ಕೊಳ್ತಾಳೆ. ಇದಕ್ಕೆ ಅವರಮ್ಮ ವಿರೋಧ ಮಾಡಿದ್ರೆ ಅವರಪ್ಪ, ಸರಿ ಬಿಡು, ನಿನಗೇನು ಇಷ್ಟನೋ ಹಾಗೆ ಮಾಡು ಅಂತ ಹೇಳಿ ಮಗಳ ಕಡೆಗೆ ಮಾತಾಡ್ತಾರೆ. ಇದರಿಂದ ದೀಪಿಕಾ ನಮ್ಮನಿಗಂತೂ ಸಖತ್ ಬೇಜಾರಾಗತ್ತೆ.
ಹಾಗೆಯೇ ನೆಕ್ಸ್ಟ್ ಡೇ ಮಾರ್ನಿಂಗ್ಗೆ ದೀಪಿಕಾ ಅಬಾರ್ಷನ್ ಮಾಡಿಸ್ಕೊಳ್ಳಿಕ್ಕೆ ಅಂತ ಹಾಸ್ಪಿಟಲಿಗೆ ಬರ್ತಾರೆ. ಈ ವಿಷಯ ಗೊತ್ತಾದಂಥ ಅರ್ಜುನ್ ಅದನ್ನು ತಡಿಲಿಕ್ಕೋಸ್ಕರ ಅವರು ಕೂಡ ಅಲ್ಲಿಗೇ ಬರ್ತಾರೆ. ಆದರೆ ದೀಪಿಕಾ, ನಾಳೆ ದಿವಸ ನಿನಗುಡ್ದಂಥ ಮಗುನೂ ಕೂಡ ಗೊರಕೆ ಹೊಡೆದ್ರೆ ಏನು ಮಾಡ್ತೀಯಾ, ತಗೊಂಡೋಗಿ ಎಲ್ಲರೂ ಎಸೆದು ಬಿಡ್ತೀಯಾ, ಸೊ ಇದರಿಂದ ಈ ಪ್ರಾಬ್ಲಮೇ ಬೇಡ ನಮಗೆ, ಸೊ ಈ ಮಗು ಬೇಡ ನಮಗೆ ಅಂತ ಹೇಳಿ ಅಬಾರ್ಷನ್ ಮಾಡಿಸ್ಕೊಳ್ಳಿಕ್ಕೆ ಅಂತ ಹಾಸ್ಪಿಟಲ್ ಒಳಗೋಗ್ತಾರೆ. ಹಾಗೆ ಈ ಕಡೆ ಹೀರೋ ಅಮ್ಮನಿಗೆ ತುಂಬಾ ಹುಷಾರಿರೋದಿಲ್ಲ. ಈ ವಿಷಯ ಗೊತ್ತಾದಂಥ ಅರ್ಜುನ್ ಅವರನ್ನು ಮಾತಾಡ್ಸ್ಕೊಂಡು ಹೋಗಲಿಕ್ಕೆ ಅಂತ ಮನೆಗೆ ಬರ್ತಾರೆ. ಅರ್ಜುನ್ ಈಗಲೂ ಕೂಡ ಮನೆಯಿಂದ ಆಚೆ ಇರೋದು ಅವರ ಅಮ್ಮನ ದೊಡ್ಡ ಯೋಚನೆ ಆಗಿರುತ್ತೆ. ಆದಷ್ಟು ಬೇಗ ಮನೆಗೆ ವಾಪಸ್ ಬಾ ಅಂತ ಹೇಳಿ ಇಬ್ಬರು ಕೂಡ ಮಾತಾಡ್ತಾ ಇರೋವಾಗಲೇ ಅರ್ಜುನನ ತಾಯಿಗೆ ಹಾರ್ಟ್ ಪೇಯ್ನ್ ಬಂದಿದ್ದರಿಂದ ಅವರನ್ನು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾರೆ. ಆಗಲೇ ಗೊತ್ತಾಗುತ್ತೆ ಲೈಟಾಗಿ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ. ಅಲ್ಲಿಗೆ ಬಂದಂಥ ಸರ್ವಣ, ಇದೆಲ್ಲವೂ ಕೂಡ ನಿನ್ನಿಂದನೇ ಆಗಿದ್ದು, ನೀನು ಕರೆಕ್ಟಾಗಿದ್ದಿದ್ರೆ ಅಮ್ಮನಿಗೆ ಈ ರೀತಿ ಹಾರ್ಟ್ ಅಟ್ಯಾಕೆ ಆಗ್ತಿರ್ಲಿಲ್ಲ ಅಂತ ಹೇಳಿ ಅರ್ಜುನನ್ಗೆ ಬೈಯೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹಾಗೆಯೇ ಹೀರೋ ತಾಯಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ರಿಂದ ದೀಪಿಕಾ ಆ್ಯಂಡ್ ಫ್ಯಾಮಿಲಿ ಕೂಡ ಅರ್ಜುನನ್ ತಾಯಿನ ನೋಡಲಿಕ್ಕೆ ಅಂತ ಬರ್ತಾರೆ. ಆಗ ಗೊತ್ತಾಗುತ್ತೆ ಅವ್ರ ಅಮ್ಮನಿಗೆ 2-3 ದಿವಸದಲ್ಲಿ ಆಪರೇಷನ್ ಮಾಡಬೇಕಾಗಿದೆ, ಬೈಪಾಸ್ ಸರ್ಜರಿ ಅಂತ. ಹೀಗಿರೋವಾಗ್ಲೇ ದೀಪಿಕಾ ಅವ್ರ ಅತ್ತೆನ ICU ಒಳಗಡೆ ಬಂದು ನೋಡೋವಾಗ ಅವ್ರ ಅತ್ತೆ ಹೇಳ್ದಂಥ ಮಾತನ್ನ ನೆನಪಿಸ್ಕೊಳ್ತಾರೆ. ದೀಪಿಕಾಗೆ ಅಬಾರ್ಷನ್ ಮಾಡಿಸೋದು ಬೇಡ ಅಂತ ಹೇಳಿರ್ತಾರೆ. ಸೊ ಇದರಿಂದ ದೀಪಿಕಾ ಕೂಡ ಮಗುನ ಉಳಿಸ್ಕೊಂಡಿರ್ತಾರೆ. ಹಾಗೆ ಆಚೆ ಬಂದಾಗ ಕಲ್ಪನಾ ಅವರು ದೀಪಿಕಾಗೆ ಒಂದು ಲೆಟರ್ನ ಕೊಟ್ಟು ತುಂಬ ವರ್ಷ ಆದಮೇಲೆ ಮಾವ ಲೆಟರ್ ಬರೆದಿದ್ದಾರೆ, ಇದನ್ನು ನೋಡಿದಂಥ ಅತ್ತೆಗೂ ಕೂಡ ತುಂಬಾ ಖುಷಿ ಆಯಿತು ಅಂತ ಹೇಳ್ತಾರೆ. ಸೊ ಈ ವಿಷಯ ದೀಪಿಕಾಗೆ ಗೊತ್ತಾಗ್ತಾ ಇದ್ದಂಗೆ ಆಗಲೇ ಅರ್ಜುನನ ಹತ್ರ ಬಂದು, ನಿಮ್ಮ ತಂದೆ ಇಷ್ಟು ವರ್ಷ ಆದಮೇಲೆ ಲೆಟರ್ ಬರೆದಿದ್ದಾರೆ, ಸೊ ಈಗ ಅವ್ರಿಗೆ ಅವ್ರ ಫ್ಯಾಮಿಲಿ ಬೇಕು ಅಂತ ಅನಿಸಿರ್ಬೋದು, ನಾವು ಆದಷ್ಟು ಬೇಗ ಹೋಗಿ ಅವರನ್ನು ಕರ್ಕೊಂಡು ಬರೋಣ ಅಂತ ಹೇಳಿ ಅರ್ಜುನ್ ಎಷ್ಟೇ ಬೇಡ ಅಂದರೂ ಕೂಡ ಅರ್ಜುನನ್ನ ಕನ್ವಿನ್ಸ್ ಮಾಡಿ ಅವರಿಬ್ಬರು ಕೂಡ ಅವ್ರ ಮಾವನ್ನ ಕರ್ಕೊಂಡು ಬರಲಿಕ್ಕೆ ಅಂತ ಬರ್ತಾರೆ. ಹಾಗೆಯೇ ಅವರಿಬ್ಬರು ಕೂಡ ಇಡುಕಿಗೆ ಬಂದು ಅವ್ರ ಮಾವನ್ನ ಹುಡ್ಕೋವಾಗ ಒಂದು ರೆಸ್ಟೋರೆಂಟಲ್ಲಿ ಫೈನಲಿ ಅವ್ರ ಮಾವ ಸಿಗ್ತಾರೆ. ಸ್ಟಾರ್ಟಿಂಗಲ್ಲಿ ಅವ್ರ ಮಾವ ವಾಪಸ್ ಬರೋದಕ್ಕೆ ಇಷ್ಟನೇ ಪಡೋದಿಲ್ಲ, ಮತ್ತೆ ನನ್ನ ಹೆಂಡತಿಗೆ ಹೇಗೆ ಮುಖ ತೋರಿಸ್ಲಿ ಅಂತ. ಸೊ ಇದನ್ನು ಕೇಳಿಸ್ಕೊಂಡಂಥ ಅರ್ಜುನ್, ಸರಿ ಬಿಡು, ನೀನು ವಾಪಸ್ ಬರಲೇಬೇಡ, ಅಮ್ಮನ ಹತ್ರ ನೀನು ಸತ್ತೋದೆ ಅಂತ ಹೇಳ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಫೈನಲಿ ಅವರಿಬ್ಬರು ಕೂಡ ಸಂಜೆ ಕೂತು ಮಾತಾಡೋವಾಗ ಅರ್ಜುನನ್ನ ಆದಷ್ಟು ಕನ್ವಿನ್ಸ್ ಮಾಡೋದಕ್ಕೆ ದೀಪಿಕಾ ಟ್ರೈ ಮಾಡ್ತಾಳೆ. ಅಪ್ಪ ಬಿಟ್ಟೋಗಿದ್ರಿಂದ ಸರ್ವಣ ಆದಷ್ಟು ಬೇಗ ದೊಡ್ಡವನಾದ, ಅಮ್ಮ ಎಲ್ಲದನ್ನು ಕೂಡ ಮರೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು, ಇದರಿಂದ ತುಂಬ ಎಫೆಕ್ಟ್ ಆಗಿದ್ದು ನನಗೇನೆ. ಯಾವಾಗಲೂ ಕೂಡ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರೂ ಕೂಡ ನನ್ನನ್ನು ಕೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು, ಏನು ಮಾಡಬೇಕು ಅಂತ ಗೊತ್ತಾಗದೆ ನೀವು ಒದ್ದಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ ಹೇಳ್ತಾರೆ. ಸೊ ಇದನ್ನು ಕೇಳಿಸ್ಕೊಂಡಂಥ ದೀಪಿಕಾ, ಕ್ಷಮಿಸ್ಬಿಡು, ತಪ್ಪು ಮಾಡಿದವ್ರನ್ನ ಕ್ಷಮಿಸಿದ್ರೇ ನಮಗೆ ನೆಮ್ಮದಿ ಸಿಗೋದು ಅಂತ ಹೇಳಿ ಆದಷ್ಟು ಕನ್ವಿನ್ಸ್ ಮಾಡ್ತಾಳೆ. ಹಾಗೇನೆ ಬರಲ್ಲ ಅನ್ಕೊಂಡಂತ ಅವರಪ್ಪ ನೆಕ್ಸ್ಟ್ ಡೇ ಮಾರ್ನಿಂಗು ಊರಿಗೆ ಹೋಗೋಣ ಅಂತ ಹೇಳಿ ವಾಪಸ್ ಬರೋದಕ್ಕೆ ಡಿಸೈಡ್ ಮಾಡ್ತಾರೆ. ಸೊ ಇವರೆಲ್ಲರನ್ನೂ ಕೂಡ ದೀಪಿಕಾ ಒಂದು ಮಾಡಿದ್ರಿಂದ ಅರ್ಜುನ್ಗೂ ಕೂಡ ಸಖತ್ ಖುಷಿ ಆಗುತ್ತೆ. ಹಾಗೆಯೇ ಆಸ್ಪತ್ರೆಗೆ ಅವ್ರ ತಂದೆನ ಕರ್ಕೊಂಡು ಬರ್ತಾರೆ. ಅರ್ಜುನನ ತಾಯಿ ಅವ್ರ ತಂದೆನ ನೋಡಿ ತುಂಬಾ ಖುಷಿ ಪಡ್ತಾರೆ. ಹಾಗೆಯೇ ಅರ್ಜುನ್ ಮಾಡ್ತಿದ್ದಂಥ ಹಳೆ ಜಾಬಿಗೆ ರೀಜಾಯಿನ್ ಮಾಡಿಸ್ಕೊಳ್ಳಿಕ್ಕೆ ಮತ್ತೆ ಕರೆದ್ರು ಅನ್ನೋ ವಿಚಾರನ ಹೇಳ್ತಾರೆ. ಇದನ್ನು ಕೇಳಿಸ್ಕೊಂಡಂಥ ದೀಪಿಕಾಗೂ ಕೂಡ ತುಂಬಾ ಖುಷಿಯಾಗುತ್ತೆ. ಅಷ್ಟರೊಳಗಾಗ್ಲೇ ಸರ್ವಣನ್ ವೈಫ್ ಕಲ್ಪನಾ ದೀಪಿಕಾಗೆ ಫೋನ್ ಮಾಡಿ ಹಾಸ್ಪಿಟಲ್ ಹತ್ರ ಬರೋದಕ್ಕೆ ಹೇಳ್ತಾರೆ. ಸರ್ವಣ ಹಾಸ್ಪಿಟಲಿಗೆ ಬಂದು ತುಂಬಾ ಕಿರ್ಚಾಡ್ತಾ ಇರ್ತಾನೆ, ಈ ಮನುಷ್ಯನ ಯಾರು ಕರ್ಕೊಂಡ್ಬಂದಿದ್ದು ಹಾಗೆ ಹೀಗೆ ಅಂತೆಲ್ಲ. ಅಲ್ಲೇ ಇದ್ದಂಥ ದೀಪಿಕಾ, ನಾನೇ ಕರ್ಕೊಂಡು ಬಂದಿದ್ದು ಅಂತ ಹೇಳ್ತಾರೆ. ಸರಿ, ಹಾಗಾದರೆ ನೋಡಾಯ್ತಲ್ವಾ, ಹೊರಟೋಗಿ ಇಲ್ಲಿಂದ ಅಂತ ಆಚೆ ದಬ್ಬೋದಕ್ಕೆ ಟ್ರೈ ಮಾಡ್ತಾನೆ. ಸೊ ಇದನ್ನೆಲ್ಲ ನೋಡ್ತಿದ್ದಂಥ ಅವರಮ್ಮ, ಅವರೇನಾದರೂ ಹೋದರೆ ನಾನು ಕೂಡ ಅವ್ರ ಜೊತೆಗೆ ಹೋಗ್ತೀನಿ ಅಂತ ಹೇಳ್ತಾಳೆ. ಆದರೂ ಕೂಡ ಸರ್ವಣ ಬಗ್ಗೋದೇ ಇಲ್ಲ. ಫೈನಲಿ ಅವರಮ್ಮ ಸರ್ವಣನ ಕೆನ್ನೆಗೆ ಒಂದು ಬಾರಿಸ್ತಾರೆ. ಹಾಗೆಯೇ ನೀನು ನಿನ್ನ ಹೆಂಡ್ತಿನ ಹೇಗೆ ನೋಡ್ಕೊಳ್ತಾ ಇದೆಯಾ ಅಂತ ಗೊತ್ತಿದೆಯಾ ಅಂತ ಕೇಳೋವಾಗ, ಏನು ಇಲ್ದಿರೊಳಗೆ ಬೇಕಾಗಿದ್ದನ್ನೆಲ್ಲ ಕೊಡಿಸಿ ನಾನು ಚೆನ್ನಾಗೇ ನೋಡ್ಕೊಳ್ತಾ ಇದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ಅವರಮ್ಮ, ಹೌದಾ, ಹಾಗಾದರೆ ನಿನ್ನ ಹೆಂಡ್ತಿನ ಸ್ಯಾಲ್ರಿನೇ ಕೊಡ್ದೇ ಇರೋವಂಥ ಕೆಲಸದವಳ ಥರ ನೋಡ್ತಾ ಇದೆಯಾ, ಅವಳ ಫೀಲಿಂಗ್ಸಿಗೆ ಯಾವತ್ತಾದರೂ ಒಂದು ದಿವಸನಾದರೂ ಬೆಲೆ ಕೊಟ್ಟಿದ್ಯಾ, ಅವಳ ಆಸೆ ಆಕಾಂಕ್ಷೆ ಏನು ಅನ್ನೋದನ್ನ ಕೇಳಿದ್ಯಾ, ಬರೀ ಕಾರು ಮನೆ ಅಷ್ಟು ಕೊಟ್ಟರೆ ಸಾಕಾ ಅಂತೆಲ್ಲ ಹೇಳಿ ಬೈದು ಅಲ್ಲಿಂದ ಕಳಿಸ್ತಾರೆ. ಮನೆಗೆ ಬಂದಂಥ ಸರ್ವಣಗೆ ತನ್ನ ತಪ್ಪಿನ ಅರಿವಾಗುತ್ತೆ. ಹಾಗೆಯೇ ಅವ್ರ ಹೆಂಡತಿ ಜೊತೆಗೆ ತುಂಬ ಹೊತ್ತು ಅಳ್ತಾರೆ. ಹಾಗೆಯೇ ಅವ್ರ ಹೆಂಡತಿ ಬರೆದಂಥ ಸ್ಟೋರಿನ ಕೂಡ ಓದ್ತಾರೆ. ಈ ಕಡೆ ಅರ್ಜುನನ್ನ ತೋರಿಸ್ತಾರೆ. ದೀಪಿಕಾ ಅವ್ರ ಅಮ್ಮನಿಗೋಸ್ಕರ ಹಾಸ್ಪಿಟಲ್ನಲ್ಲೇ ಮಲಗಿರ್ತಾಳೆ. ಹಾಗೆಯೇ ದೀಪಿಕಾ ಅಷ್ಟು ಗೊರಕೆ ಹೊಡೆದ್ರೂ ಕೂಡ ಅವರಮ್ಮ ನೆಮ್ಮದಿಯಾಗಿ ಮಲಗಿರ್ತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗು ಹಾಸ್ಪಿಟಲಿಗೆ ಬಂದಂಥ ಶರವಣಗೆ ತನ್ನ ತಪ್ಪಿನ ಅರಿವಾಗಿರುತ್ತೆ. ಅವ್ರ ತಂದೆನ ಕೂಡ ತುಂಬ ಖುಷಿಯಿಂದನೇ ಒಪ್ಕೊಳ್ತಾನೆ.
ಕಲ್ಪನಾಗೆ ಅವಳ ಗಂಡ ಶರವಣ ಅವಳು ಬರ್ದಿರೋಂಥ ಅಷ್ಟು ಕಥೆನೂ ಕೂಡ ಬುಕ್ ಮಾಡಿಸೋದಕ್ಕೆ ಒಪ್ಕೊಂಡಿರ್ತಾರೆ. ಇದರಿಂದ ತುಂಬಾನೇ ಖುಷಿಯಾಗಿರುತ್ತೆ. ಹಾಗೆ ನೆಕ್ಸ್ಟ್ ಸೀನಲ್ಲಿ ದೀಪಿಕಾ ಹಾಗೆ ಅರ್ಜುನ್ಗೆ ಇಬ್ರಿಗೂ ಕೂಡ ತುಂಬಾನೇ ಚಿಂತೆ ಆಗ್ತಾ ಇರುತ್ತೆ. ಇನ್ನೊಂದು ವಾರದಲ್ಲಿ ಇಯರಿಂಗ್ ಇರುತ್ತೆ, ಡಿವೋರ್ಸ್ ಕನ್ಫರ್ಮ್ ಅನ್ನೋದು. ಅವ್ರು ಅನ್ಕೊಂಡಿದ್ ರೀತಿ ಇಯರಿಂಗ್ ಡೇಟು ಬರುತ್ತೆ. ಕೋರ್ಟಿಗೆ ಇಬ್ರು ಬಂದು ತುಂಬಾನೇ ಯೋಚಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಫೈನಲಿ ಅರ್ಜುನ್ ಅವಳು ಏನು ಅನ್ಕೊಳ್ತಾಳೋ ಅದ್ರ ರೀತಿನೇ ನಡೆಯುತ್ತೆ ಅಂತ ಹೇಳ್ತಾರೆ. ಸೊ ಇದನ್ನ ಕೇಳಿಸ್ಕೊಂಡಂತ ದೀಪಿಕಾ ಅರ್ಜುನ್ ಜೊತೆಗೆ ಮಾತಾಡಬೇಕು ಅಂತ ಹೇಳಿ ಇಬ್ರು ಕೂಡ ಮಾತಾಡ್ಲಿಕ್ಕೆ ಅಂತ ಆಚೆ ಬರ್ತಾರೆ. ಸೊ ಮನ್ಸಿನ ಮಾತು ಎಲ್ಲದೂ ಕೂಡ ಮಾತಾಡ್ತಾರೆ. ಹಾಗೆ ಅವರಿಬ್ರು ಕೂಡ ಖುಷಿಯಿಂದ ಒಂದಾಗ್ತಾರೆ. ಹಾಗೇನೆ ಇದಾಗಿ ಸ್ವಲ್ಪ ವರ್ಷಕ್ಕೆ ದೀಪಿಕಾಗೆ ಮಗುನೂ ಕೂಡ ಆಗುತ್ತೆ. ಒಂದ್ ದಿವಸ ಇಬ್ರು ಕೂತ್ ಮಾತಾಡೋವಾಗ ಅವ್ರ ಮಗು ನಿದ್ದೆ ಮಾಡ್ತಾ ಇರತ್ತೆ. ಅರ್ಜುನ್ ಒಂದು ಸ್ಟೋರಿ ಕೂಡ ಹೇಳ್ತಾ ಇರ್ತಾನೆ. ಈ ರೀತಿ ಹೇಳ್ತಾ ಇರುವಾಗಲೇ ದೀಪಿಕಾ ಅರ್ಜುನ್ಗೆ ಸೈಲೆಂಟ್ ಆಗಿರೋದಕ್ಕೆ ಹೇಳ್ತಾಳೆ. ಯಾಕೆ ಅಂತಂದ್ರೆ ಅವ್ರ ಮಗು ಕೂಡ ಚಿಕ್ಕದಾಗಿ ಗೊರಕೆ ಹೊಡಿತಾ ಇರತ್ತೆ. ಸೊ ಇದನ್ನ ಕೇಳಿಸ್ಕೊಂಡಂತ ದೀಪಿಕಾಗಂತೂ ತುಂಬಾನೇ ನಗು ಬರುತ್ತೆ. ಇದ್ರ ಜೊತೆಗೆ ಅರ್ಜುನ್ ಕೂಡ ನಗೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಇವ್ರು ಮೂರು ಜನರು ಕೂಡ ಇಷ್ಟು ಚೆನ್ನಾಗಿ ಹ್ಯಾಪಿಯಾಗಿ ಒಂದಾಗ್ತಾರೆ. ಈ ಮೂವಿ ನೋಡಿದ್ಮೇಲೆ ನಿಮ್ಗೆ ಅನ್ನಿಸ್ತು? ಐ ಹೋಪ್ ನಿಮ್ಗೆ ಈ ಮೂವಿ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ. ಸೊ ಲೈಕ್ ಮಾಡೋದನ್ನ ಮರಿಬೇಡಿ. ಇಂಥದ್ದೇ ಒಂದು ಮೂವಿ ಜೊತೆಗೆ ಆದಷ್ಟು ಬೇಗ ನಿಮ್ಮನ್ನ ಮೀಟ್ ಮಾಡ್ತೀನಿ. ಸೊ ಫ್ಯಾಮಿಲಿಗೂ ಫ್ರೆಂಡ್ಸ್ಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹೊಸದಾಗಿ ಅದ್ರ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.